ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಹಬ್ಬದ ದಿವಸದ ವ್ಲಾಗು. ಬೆಳಗ್ಗೆನೇ ಬೇಗ ಇದ್ದಿಲ್ಲ, ಕೆಲಸ ಮುಗಿಸಿ ಪೂಜೆ ಮಾಡೋಣ ಬೇಗ ಸೂರ್ಯ ಹುಟ್ಟೋಕ್ಕೂ ಮೊದಲು ಅಂತ ಪ್ಲ್ಯಾನ್ ಮಾಡಿ ಬೇಗ ಎದ್ದಿದ್ದೀನಿ. ಬಟ್ ಎಲ್ಲ ಹಬ್ಬದಲ್ಲೂ ನಾನು ಬೇಗನೆ ಎದ್ದು ಪೂಜೆ ಮಾಡ್ತೀನಿ. ಆದರೆ ಈ ಹಬ್ಬದಲ್ಲಿ ತುಂಬಾ ಚಳಿ ಇರೋದ್ರಿಂದ ಆಲ್ಮೋಸ್ಟು ತುಂಬ ಜನ ಲೇಟೇ ಆಗುತ್ತೆ. ಆದರೂ ನಾನು ಚಳಿಲೇ ಆದರೂ ಪರವಾಗಿಲ್ಲ ಅಂತ ವರ್ಷ ಅಷ್ಟೇ ನಾನು ಬೇಗನೆ ಪೂಜೆ ಮಾಡ್ತೀನಿ. ಹಾಗಾಗಿ ಬೇಗ ಎದ್ದು ಸ್ವಲ್ಪ ಆಚೆ ಬಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ನಿಂತ್ಕೊಂಡ್ರೆ ಚಳೀಲಿ ಅಭ್ಯಾಸ ಆಗುತ್ತೆ. ನಾವು ಸಡನ್ಲಿ ಹೋಗಿ ನೀರು ಟಚ್ ಮಾಡಿದ್ರೆ ಚಳಿ ಆಗೋದು. ಹಾಗಾಗಿ ನಾನು ಒಂದು 5 ನಿಮಿಷ ಆಚೆ ನಿಂತ್ಕೊಂಡು ಮೂನ್ ಅಂದರೆ ಚಂದ್ರನ ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಪಾಸ್ ಮಾಡಿ ಇವಾಗ ಕೆಲಸ ಶುರು ಹಚ್ಕೊಂಡಿದ್ದೀನಿ. ಮುಖ್ಯವಾಗಿ ಮೇಯ್ನ್ ಫಸ್ಟು ರಂಗೋಲಿ ಬಾಗಿಲು ತೊಳೆದು ನಾನಿಲ್ಲಿ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ. ಬಟ್ ಬೆಳಗ್ಗೆನೇ ಡಿಸಪಾಯಿಂಟ್ ಆಯಿತು. ಇಷ್ಟೊಂದು ಮರವಿದೆಯಾ ನನಗೆ ಅನ್ನೋದೇ ನನಗೆ ಡೌಟ್ ಇದೆ. ಏಕೆಂದರೆ ನಾನು ಯಾವತ್ತೂ ಈ ರೀತಿ ಮರೆಯೋದೇ ಇಲ್ಲ. ಏನು ಅಂದರೆ ರಂಗೋಲಿ ರಂಗೋಲಿ ಇದೆ, ಬಟ್ ಕಲರ್ಸು ನಾನು ಆಲ್ಮೋಸ್ಟ್ ವರ್ಷ ನನ್ನ ಸ್ಟಾಕ್ ಇದ್ದೇ ಇರುತ್ತೆ ನನ್ನ ಹತ್ರ. ಅಂದರೆ ಇವಾಗ ಈ ಸಂಕ್ರಾಂತಿಗೆ ತಂದರೆ ಜಾಸ್ತಿ ತಂದಿರ್ತೀನಲ್ವ, ನೆಕ್ಸ್ಟ್ ಸಂಕ್ರಾಂತಿಗೂ ಇರುತ್ತೆ. ಯಾಕೆಂದರೆ ನಾನು ತುಂಬ ದೊಡ್ಡ ರಂಗೋಲಿ ಹಾಕಲ್ಲ, ಚಿಕ್ಕದಾಗಿ ಹಾಕೋದು. ಬಟ್ ಆ ರಂಗೋಲಿನ ಆ್ಯಕ್ಚುಲಿ ಕಲರ್ಸ್ನ ನಾನು ಊರಿಗೆ ತೊಗೊಂಡೋಗ್ಬಿಟ್ಟಿದ್ದೀನಿ. ರೀಸೆಂಟಾಗಿ ನನ್ನ ತಮ್ಮನ ಮದುವೆಲಿ ಅನಿಸುತ್ತೆ, ತೊಗೊಂಬ ಅಂತ ಹೇಳಿದರು. ನಾನು ತೊಗೊಂಡೋಗಿ ಮನೇಲಿರೋದು ತೊಗೊಂಡೋಗೋಣ, ಹೊಸ ತೊಗೊಳ್ಳೋಣ ನಾನು ಅಂತ ತೊಗೊಂಡೋಗಿ ಮರ್ತೋಗಿದ್ದೀನಿ. ಮರ್ತೋಯ್ತು. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಈ ರೀತಿ ಹೊಸ್ಲಲ್ಲಿ ನಾನು ರೆಗ್ಯುಲರಾಗಿ ಡೈಲಿ ಹಾಕೋ ಥರ ಲೆಫ್ಟ್ ಟು ರೈಟು ನಾನು ಈ ರೀತಿ ಪುಟಾಣಿ ರಂಗೋಲಿ ಹಾಕಿ, ಆಮೇಲೆ ಹಬ್ಬದ ಟೈಮಲ್ಲಿ ಮಧ್ಯದಲ್ಲಿ ಮೇಯ್ನು ಹಬ್ಬ ಅಂದರೆ ಸಂಕ್ರಾಂತಿಲಿ ಮಧ್ಯದಲ್ಲಿ ಸ್ವಲ್ಪ ಹಾಕ್ತೀನಿ. ಈ ಮಕ್ಕಳು ಒಳಗೆ ಹೊರಗೆ ಓಡಾಡ್ತಾ ಎಲ್ಲ ತುಳ್ಕೊಂಡು ಓಡಾಡ್ತಾರೆ, ಮ್ಯಾಟ್ಗೆಲ್ಲ ರಂಗೋಲಿ ಕಲರ್ಸ್ ಮಾಡಿರ್ತಾರೆ ಅಂತ ನಾನು ಡೈಲಿ ಅಂದರೆ ಎಲ್ಲ ಹಬ್ದಲ್ಲಿ ಹಾಕಲ್ಲ, ಈ ಹಬ್ದಲ್ಲೂ ಚಿಕ್ಕದಾಗ್ತೀನಿ. ನೋಡೋಣ, ರಂಗೋಲಿ ಕಲರ್ಸ್ ಬೇರೆ ಇಲ್ಲ, ತುಂಬ ಬೇಜಾರಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಬಟ್ ಹಬ್ಬ ಅಲ್ವಾ, ಬೇಜಾರು ಮಾಡ್ಕೊಂಡು ಕೂತ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ನಾವು ಇವಾಗ ಸಂಕ್ರಾಂತಿ ಹಬ್ಬನ ಏಂತಕ್ಕೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಸೂರ್ಯದೇವ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋ ಅಂಥ ದಿನನ ಸಂಕ್ರಾಂತಿ ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇದನ್ನು ಕೆಲವೊಂದು ಹಳ್ಳಿಗಳ ಸೈಡು ಸುಗ್ಗಿ ಹಬ್ಬ ಅಂತಲೂ ಮಾಡ್ತಾರೆ. ಏಕೆಂದರೆ ಇಷ್ಟು ದಿವಸ ಕಷ್ಟಪಟ್ಟು ಹೊಲದಲ್ಲಿ ಬೆಳೆದಿರೋಂಥ ಬೆಳೆನ ಕಟಾವು ಮಾಡಿ ತಂದು ಮನೆ ಹತ್ರ ಹಾಕ್ಕೊಂಡಿರ್ತಾರಲ್ವ, ಆ ಖುಷಿಲಿ ಮಾಡೋ ಅಂಥ ಹಬ್ಬ ಸುಗ್ಗಿ ಹಬ್ಬ. ತುಂಬಾ ಖುಷಿಯಿಂದ ಮಾಡ್ತಾರೆ. ಕೆಲವರು ಹಳ್ಳಿ ಸೈಡ್ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಬ್ಬೊಬ್ಬರು ಅಂದರೆ ಒಂದೊಂದು ಕಡೆ 4 ದಿವಸ ಅಂದರೆ ಅವ್ರವರಿಗೆ ಏನೇನು ತೋಚುತ್ತೆ ಅಂದರೆ ಮೊದಲಿಂದ ಹೇಗೆ ನಡ್ಸ್ಕೊಂಬಂದಿರ್ತಾರೆ ಈ ಹಬ್ಬನ, ಹಾಗಾಗಿ ಮಾಡ್ತಾರೆ. ನಾವು ಮಾತ್ರ ಈ ಮಕರ ಸಂಕ್ರಾಂತಿ, ಭೋಗಿ ಈ ರೀತಿ ಮಾಡ್ತೀವಿ. ಕೆಲವೊಂದು ಕಡೆ ಕೆಲವೊಂದು ಥರ, ಒಂದೊಂದು ಕಡೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ಒಂದೊಂದು ದಿವಸ ಒಂದೊಂದು ಥರ ಸಕ್ಕತ್ತಾಗಿರುತ್ತೆ ನೋಡಲಿಕ್ಕೆ, ತುಂಬಾ ಖುಷಿ ಆಗುತ್ತೆ. ನಾವು ಮಾತ್ರ ಇಷ್ಟು ಸಿಂಪಲ್ ಮಕರ ಸಂಕ್ರಾಂತಿ ಅಥವಾ ಭೋಗಿ ಎರಡನ್ನೂ ಮಾಡಿಕೊಂಡು ಖುಷಿಯಾಗಿ ಪೊಂಗಲ್ ಹಬ್ಬ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಹಬ್ಬ ಮುಗಿಸ್ಕೋತೀವಿ. ನಾನಿಲ್ಲಿ ರಂಗೋಲಿ ಕಲರ್ಸ್ ಮರ್ತುಬಿಟ್ಟು ತಲೆ ಕೆಟ್ಟು ಬೇಜಾರು ಮಾಡಿಕೊಂಡು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗೇ ಬಂತು, ಬಟ್ ಕಲರ್ಸ್ ಇರಲಿಲ್ಲ ಅಷ್ಟೇ. ತುಂಬಾ ಬೇಜಾರಾಯಿತು. ಪಾಪು ಕಲರ್ ಹಾಕಿಲ್ಲ ಅಂತ ಎಲ್ಲಿ ಕೇಳ್ತಾಳೆ ಅಂತಲೇ ಬೇಜಾರಲ್ಲಿದ್ದೆ. ಏಕೆಂದರೆ ಅವಳಿಗೆ ರಂಗೋಲಿ ಹಾಕಿದ್ದೀನಿ ಅಂದರೆ ಕಲರ್ಸ್ ಇರಬೇಕು ಅವಳಿಗೆ. ಏಕೆಂದರೆ ಈ ಥರ ಮಧ್ಯದಲ್ಲಿ ರಂಗೋಲಿ ನಾನು ರೆಗ್ಯುಲರಾಗಿ ಹಾಕಲ್ಲ ಅಲ್ವಾ, ನಾನು ಹಾಕೋದೆ ಈ ಥರ ಹಬ್ಬದಲ್ಲಿ, ಮೇಯ್ನ್ ಸಂಕ್ರಾಂತಿ ಹಬ್ಬದಲ್ಲಿ. ಇಲ್ಲಾಂದರೆ ನಾರ್ಮಲ್ಲು ಹೊಸ್ಲು ಆ ಕಡೆ ಈ ಕಡೆ ಹಾಕೋದು. ಇಲ್ಲಾಂದರೆ ಇವರೆಲ್ಲ ತುಳ್ಕೊಂಡು ನಾನು ಫುಲ್ಲು ಮ್ಯಾಟಲ್ಲೆಲ್ಲ ರಂಗೋಲಿನೇ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಮುಗಿಸಿದ್ದೀನಿ. ಬೆಳಗ್ಗೆ ಎದ್ದು ಅಪ್ಪ ಮಗಳಿಬ್ಬರು ರಂಗೋಲಿ ಕಲರೇ ಹಾಕಿಲ್ಲ ಅಂತಾರೆ ಅಂದ್ಕೊಂಡೇ ಇದ್ದೀನಿ. ನೋಡೋಣ, ಬೇಗ ಪೂಜೆ ಮುಗಿಸ್ಬಿಡೋಣ ಅಂತ ಆ ಕಡೆ ಅಡುಗೆಗೂ ರೆಡಿ ಮಾಡ್ಕೋತಾ. ಯಾಕೆಂದರೆ ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು ಎಲ್ಲ ಬೇಯಿಸ್ಕೊಂಡು ಫಸ್ಟು ಅದೇ ಮೇಯ್ನ್ ಅದೇ ಅಲ್ವಾ. ಈ ವರ್ಷ ಅಂದರೆ ವರ್ಷ ಪೂರ್ತಿ ಇವಾಗ ಮಳೆಗಾಲದಲ್ಲಿ ಪೂರ್ತಿ ಬೆಳೆದಿರೋ ಅಂಥ ಬೆಳೆನ ಇವಾಗ ಕಡಲೆಕಾಯಿ ಬೆಳೆದಿರ್ತಾರೆ, ಅವರೆಕಾಯಿ ಬೆಳೆದಿರ್ತಾರೆ, ಗೆಣಸು ಎಲ್ಲ ಬಂದಿರುತ್ತಲ್ಲ, ಈ ಟೈಮಲ್ಲಿ ಅದನ್ನೆಲ್ಲ ಬೇಯಿಸಿ ದೇವರಿಗೆ ನೈವೇದ್ಯ ಥರ ಕೊಟ್ಟು ತಿಂತಾರೆ ಎಲ್ಲರೂ. ಹಾಗಾಗಿ ನಾವು ಇವಾಗ ಅದನ್ನು ಮೊದಲಿಂದ ನಡೆಸ್ಕೊಂಬಂದಿರೋ ಅಂಥದ್ದನ್ನು ಹೇಗೆ ಬಿಡೋಕ್ಕಾಗುತ್ತೆ. ಅದು ಮೈಂಡಲ್ಲಿ ಫಿಕ್ಸು, ಸಂಕ್ರಾಂತಿ ಅಂದರೆ ಈ ಥರ ಮಾಡೋದು ಅಂತ ಫಿಕ್ಸ್ ಆಗಿಬಿಡುತ್ತೆ ಚಿಕ್ಕಂದ್ರಿಂದ. ಹಾಗಾಗಿ ನಾವು ಎಲ್ಲದನ್ನು ತೊಗೊಂಬಂದು ಬೇಯಿಸೋಕೆ ಇಟ್ಟಿದ್ದೀನಿ. ಅದನ್ನು ರೆಡಿ ಮಾಡ್ತಾ
ಇಲ್ಲಿ ಪೂಜೆಗೂ ರೆಡಿ ಮಾಡ್ತಾಯಿದ್ದೀನಿ. ಬೇಗ ಸೂರ್ಯೋದಯ ಆಗೋಕ್ಕೂ ಮೊದಲೇ ಬೇಗ ಪೂಜೆ ಮಾಡೋಣ ಅಂತ. ಈ ಟೈಮಲ್ಲಿ ಎಷ್ಟು ಚೆಂದ ಸೂರ್ಯನ ಬೆಳಕು ದೇವ್ರ ಮನೆಗೆ ಬೀಳುತ್ತೆ ಗೊತ್ತಾ. ನೋಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇನ್ನೇನು ದೀಪ ಹಚ್ಚಬೇಕು. ಪಾಪುನೂ ಎದ್ಲು. ಸೂರ್ಯದೇವಂದು ಶ್ಲೋಕ ಹಾಕಿ ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳಿಗೆ ಸಮಾಧಾನ ಮಾಡಿ ಆಮೇಲೆ ಅವಳು ಫುಲ್ಲು ರಂಗೋಲಿ ಕಲರ್ ಇಲ್ಲ ಅಂತ ಕೇಳ್ಕೊಂಡೆ ಕೂತಿದ್ಲು. ಏನೋ ಕನ್ವಿನ್ಸ್ ಮಾಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಕಡಲೆಕಾಯಿ ಬೇಯಿಸಿದ್ದೀನಿ, ಗೆಣಸು ಬೇಯಿಸಿದ್ದೀನಿ, ಅವರೆಕಾಯಿ ಇಟ್ಟಿದ್ದೀನಿ. ಒಂದು ಕಡೆ ಅವರೆಕಾಯಿ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪೊಂಗಲ್ಗೆ ಇಟ್ಟಿದ್ದೀನಿ. ಅಂದರೆ 2 in 1 ಪೊಂಗಲ್, ಖಾರ ಪೊಂಗಲು ಸ್ವೀಟ್ ಪೊಂಗಲ್ ಎರಡಕ್ಕೂ ಒಂದೇ ಕುಕ್ಕರಲ್ಲೇ ಸ್ವಲ್ಪ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡಿ ತುಪ್ಪ ಹಾಕಿ ಫ್ರೈ ಮಾಡಿ ಅದನ್ನು ಕೂಗೋಕ್ಕಿಟ್ಟಿದ್ದೀನಿ. ಅದನ್ನು ಸಪ್ರೇಟ್ ಆಫ್ ಮಾಡಿಕೊಂಡು ಖಾರ ಪೊಂಗಲು ಸ್ವೀಟ್ ಪೊಂಗಲ್ ಮಾಡ್ಕೋತೀನಿ. ಆಗ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ನಾನು ನೋಡಿ ಎಲ್ಲ ರೆಡಿ ಮಾಡಿಟ್ಟು ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ದೀಪ ಹಚ್ಚಿ ಕಡ್ಡಿ ಹಚ್ಚಿ ಬೇಗ ನೈವೇದ್ಯ ಕೊಟ್ಟು ಮುಗಿಸ್ಬಿಡೋಣ ಬೇಗ ಪೂಜೆ ಅಂತ. ಆಮೇಲೆ ಪಾಪು ಸ್ನಾನ ರೆಡಿ ಮಾಡಬೇಕಲ್ವಾ, ನೋಡೋಣ ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಲೇಟ್ ಆದರೆ ಇಲ್ಲ. ಏಕೆಂದರೆ ಪಾಪು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಡೈಲಿ 8 ಗಂಟೆಗೆ ಊಟ ತಿಂದು ಅಂದರೆ ತಿಂಡಿ ತಿನ್ನೋದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಬೇಗ ಊಟ ತಿಂಡಿ ಅಂತ ಇರ್ತಾಳೆ. ಹಾಗಾಗಿ ನಾನು ನೋಡ್ತೀನಿ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು. ಸದ್ಯಕ್ಕೆ ಪೂಜೆ ಮುಗಿಸೋಣ ಅಂತ ಫೈನಲಿ ನಾನು ಪೂಜೆ ಎಲ್ಲ ಮುಗಿಸಿ ದೇವರಿಗೆ ನೈವೇದ್ಯ ಅಂದರೆ ಎಳ್ಳು ಬೆಲ್ಲ ಕಡಲೆಕಾಯಿ ಅವರೆಕಾಯಿ ಗೆಣಸು ಮತ್ತು ಕಬ್ಬೂ ಅಷ್ಟೇ. ಕಬ್ಬು ಬೆಳೆದಿರ್ತಾರಲ್ವ, ಕಬ್ಬೂ ಇಡ್ತಾರೆ. ಎಷ್ಟು ಚೆಂದ ಇಟ್ಟಿರ್ತಾರೆ. ಊರ ಸೈಡು ಕಣದಲ್ಲಿ ಆ ಫಸಲೆಲ್ಲ ಕಣದಲ್ಲಿ ಹಾಕಿ ಸುತ್ತಲೂ ಎಷ್ಟು ಚೆಂದ ಇಟ್ಟಿರ್ತಾರೆ, ಸಖತ್ತಾಗಿರುತ್ತೆ. ಫೈನಲಿ ನಂದು ಪೂಜೆ ಆಯಿತು, ದೇವ್ರದ್ದೆಲ್ಲ ನೈವೇದ್ಯ ಆಯಿತು, ತಿಂಡಿನೂ ಆಯಿತು. ನೋಡಿ ಖಾರ ಪೊಂಗಲ್ ಆಯಿತು, ಸ್ವೀಟ್ ಪೊಂಗಲ್ ಎಲ್ಲದನ್ನು ದೇವರಿಗೆ ನೈವೇದ್ಯ ಕೊಟ್ಟು ನಾವಿವಾಗ ಊಟಕ್ಕೆ ಕೂತ್ಕೊಳ್ಳೋದು. ಬಿಸಿ ಆಗ್ತಾನೆ ಇಲ್ಲಿ ನೋಡಿ, ಸೂರ್ಯ ಎಷ್ಟು ಚೆಂದ ಬೆಳಕು ಬರ್ತಾಯಿದೆ. ಇವರಿಬ್ರು ಬೇಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ರು, ರೆಡಿ ಆದ್ರಲ್ವ. ಹಾಗಾಗಿ ಊಟ ತಿಂಡಿ ಅಂತ ಇದ್ರು ಮೇಡಮ್ ಅವರು. ಹಾಗಾಗಿ ತಿಂಡಿ ತಿನ್ಕೊಂಬಿಡೋಣ ಅಂತ ತಿಂಡಿ ತಿಂತಾಯಿದ್ದೀವಿ. ಇವಾಗ ಎಲ್ರಿಗೂ ಎಳ್ಳು ಬೆಲ್ಲ ಕೊಡೋ ಸಮಯ. ಮೇಡಮರು ಎಲ್ಲರ ಮನೆಗೆ ಹೋಗಿ ನೋಡಿ, ಎಲ್ಲರ ಮನೇಲೂ ಅರಿಶಿನ ಕುಂಕುಮ ಇಟ್ಕೊಂಡು ಅವರೇನೆ ನೋಡಿ ಎಲ್ಲಿ ಇಟ್ಕೊಂಡಿದ್ದಾಳೆ ಅರಿಶಿನ. ನಾನು ನೀಟಾಗಿ ಇಲ್ಲಿ ಇಟ್ಕೊ ಅಂದರೆ ಅವಳು ಮೇಲೆ ಇಟ್ಕೊಂಡು ಅವಳಿಗೆ ಬೇಕಾಗಿದ್ದ ಕಡೆನೇ ಇಡ್ತಾಳೆ. ಎಲ್ಲರ ಮನೇಲೂ ಹೋಗಿ ಎಳ್ಳು ಬೆಲ್ಲ ಹಂಚಿ ಬಂದು ಮನೆಗೆ ಬೇಗ ಸ್ವಲ್ಪ ಮೇಡಮರು ಓಡಾಡಿ ಆಟ ಆಡಿ ತುಂಬಾ ಸುಸ್ತಾಗಿದ್ದರು. ರಜೆ ಬೇರೆ ಇತ್ತಲ್ವ, ಮಧ್ಯಾಹ್ನ ಮಲಗಿಲ್ಲ. ಹಾಗಾಗಿ ಇವಾಗ ಮಲಗಿಸೋ ಟೈಮ್, ಬೇಗ ಮಲಗಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಮೇಡಮರು. ಫ್ರೆಂಡ್ಸ್, ಫೈನಲಿ ನಮ್ಮ ಈ ಸಂಕ್ರಾಂತಿ ಹಬ್ಬ, ಸಿಂಪಲ್ ಸಂಕ್ರಾಂತಿ ಹಬ್ಬ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.